ಬಿಜೆಪಿ ಪಾಳೆಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ನಂತರ ಪಕ್ಷ ಸಂಘಟನೆಗಾಗಿ ಲೋಕಸಭಾ ಚುನಾವಣೆಯ ರಣತಂತ್ರಕ್ಕಾಗಿ ಬಿಜೆಪಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ಹೈಕಮಾಂಡ್ ಮಾಡಿತ್ತು. ಈ ಆಯ್ಕೆಗೆ ಸ್ವಪಕ್ಷದಲ್ಲೇ ಅಪಸ್ವರ ಈಗ ಎದ್ದಿದೆ. ಕೇಂದ್ರ ಸರ್ಕಾರದ ಆಯ್ಕೆಗೆ ಅಥವಾ ಕೇಂದ್ರದ ನಾಯಕರ ಆಯ್ಕೆಗೆ ಮಾಜಿ ಸಿಎಂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೂತನ ಸಮಿತಿ ನೇಮಕಕ್ಕೆ ಡಿ.ವಿ. ಸದಾನಂದ ಗೌಡ ಬೇಸರವನ್ನು ಹೊರಹಾಕಿದ್ದಾರೆ. ರಾಜ್ಯದ ನಾಯಕರ ಅಭಿಪ್ರಾಯವನ್ನ ಕೇಳದೆ ಇವರು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ. ರಾಜ್ಯದ ಕೋರ್ ಕಮಿಟಿಯ ಅಭಿಪ್ರಾಯವನ್ನ ಪಡ್ಕೊಳ್ಬೇಕಿತ್ತಲ್ವಾ? ಡಿ.ವಿ. ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳು ಹಿಂಗಂತ ಹೇಳಿದ್ದಾರೆ. ನೂತನ ಸಮಿತಿ ನೇಮಕಕ್ಕೆ ಡಿ.ವಿ. ಸದಾನಂದ ಗೌಡ ಬೇಸರವನ್ನ ಹೊರಹಾಕಿದ್ದಾರೆ. ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಕಾರ್ಯ ಸಮಿತಿಯಿಂದ ಹಿಡಿದು ಪ್ರಧಾನ ಕಾರ್ಯದರ್ಶಿವರೆಗೂ ಕೂಡ ಬಿಜೆಪಿಯಲ್ಲಿ ಈಗ ಪದಾಧಿಕಾರಿಗಳ ನೇಮಕ ಆಗಿದೆ. ವಿಜೇಂದ್ರ ಅವರ ಕೈಯನ್ನ ಬಲಪಡಿಸುವುದಕ್ಕೋಸ್ಕರ ಮತ್ತೆ ಲೋಕಸಭಾ ಚುನಾವಣೆಗೆ ರಣತಂತ್ರವನ್ನ ಹೆಣೆದು ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ಈಗ ಪದಾಧಿಕಾರಿಗಳ ನೇಮಕ ಆಗಿದೆ. ಇದು ನೇಮಕ ಆಗಿರೋದು ಕೆಲ ಹಿರಿಯ ನಾಯಕರನ್ನ ಬೇಸರಿಸಿದೆ. ಯಾಕಂತ ಹೇಳಿದ್ರೆ ನಮ್ಮ ಅಭಿಪ್ರಾಯ ಕೇಳಬೇಕಾಗಿತ್ತು ಅನ್ನೋದು ಡಿ.ವಿ. ಸದಾನಂದ ಗೌಡರ ಒಂದು ಅಸಮಾಧಾನ. ಸರ್, ನನಗೆ ಈ ಟೀಮು ಒಂದು ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ತಗೊಂಡೋಗುವಂಥ ಪ್ರಯತ್ನಗಳನ್ನು ಮಾಡುವುದರಲ್ಲಿ ಯಶಸ್ವಿಯಾದರೆ ಈ ಟೀಮು ಒಳ್ಳೆ ಕೆಲಸ ಆಗ್ಬೋದು. ಆದರೆ ಮತ್ತೆ ನಮ್ಮ ಹಳೆ ಚಾಳಿ ಅಲ್ಲಿ ಇಲ್ಲಿ ಶುರುವಾದರೆ ಮತ್ತೊಂದಾದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು. ನನ್ನ ಮನಸ್ಸಲ್ಲಿ ಒಂದಿತ್ತು, ಏನು ಅಂತ ಹೇಳಿದರೆ, ಹೊಸ ಟೀಮ್ ಮಾಡಲುವಂಥ ಎಲ್ಲ ಅಧಿಕಾರಗಳು ನಮ್ಮ ಸಂವಿಧಾನದ ಪ್ರಕಾರ ಅಧ್ಯಕ್ಷರಿಗಿದ್ದರೂ ಕೂಡ ಇವತ್ತು ಭಾರಿ ಒಂದು ಅಸಮರ್ಥವಾದಂಥ ತಂಡ ಅಂತ ನಾನು ಹೇಳಲ್ಲ. ತಂಡ ಒಳ್ಳೆ ಯುವಕರನ್ನು ಮತ್ತು ಕೆಲಸ ಮಾಡಬಲ್ಲಂಥ ಒಂದು ಕ್ರಿಯಾಶಕ್ತಿ ಇರುವಂಥವರನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲ ಒಂದು ಕಡೆ ಅಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ನಾನು ಇವತ್ತು ಕೂಡ ನನ್ನ ಪಕ್ಷದ ಪ್ರಮುಖರಿಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇದನ್ನೆಲ್ಲ ಮಾಡಲಿಕ್ಕೆ ಮೊದಲು ಕೇಂದ್ರದವರು ಒಮ್ಮೆ ರಾಜ್ಯದಲ್ಲಿ ಬಂದು ರಾಜ್ಯದ ಕೋರ್ ಕಮಿಟಿ ಇರ್ಬೋದು, ರಾಜ್ಯದ ಹಿರಿಯರ ಜೊತೆ ಕೂತ್ಕೊಂಡು ಹೆಂಗಿರಬೇಕು ಹೊಸ ಟೀಮು ಅಂತ ಹೇಳುವಂಥದ್ರ ಬಗ್ಗೆ ಆ ವಿಚಾರಗಳನ್ನು ತಿಳ್ಕೊಳ್ಬೇಕಿತ್ತು. ಸಂವಿಧಾನ ಪ್ರಕಾರ ಅಧ್ಯಕ್ಷರಿಗೆ ಪೂರ್ತಿ ಅಧಿಕಾರ ಇದೆ ಹೊಸ ಟೀಮ್ ಮಾಡಲಿಕ್ಕೆ, ಅದು ಬೇರೆ ಪ್ರಶ್ನೆ. ಆದರೆ ರಾಜಕಾರಣದಲ್ಲಿ ಎಲ್ಲವನ್ನ ಕೂಡ ಸಂವಿಧಾನವನ್ನೇ ನೋಡಿದರೆ ನಾವು ಪಕ್ಷದ ಸಂವಿಧಾನ ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸತೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ಈಗ ಸದಾನಂದ ಗೌಡರು ಇತ್ತೀಚೆಗೆ ನೋಡ್ತಾ ಇದ್ರೆ ಅವ್ರ ವರಸೆ ಎಲ್ಲೋ ಒಂದು ಕಡೆ ಯಾವುದೇ ತೀರ್ಮಾನಕ್ಕೆ ಬಂದರೂ ಕೂಡ ಒಂದು ಅಪಸ್ವರವನ್ನು ತೋರ್ತಾ ಇದ್ದಾರೆ. ಯಾಕಿರಬಹುದು ಈ ರೀತಿ ಅವರು ಪಕ್ಷದ ವಿರುದ್ಧ ರೆಬಲ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ? ಯಾಕಿರಬಹುದು? ಏನಾಗಿದೆ ಇನ್ನರ್ ಪಾಲಿಟಿಕ್ಸ್ ಸತೀಶ್? ರಂಜಿತ್, ಮಾಜಿ ಸಿಎಂ ಸದಾನಂದ ಗೌಡರು ಈಗ ಬಿಜೆಪಿ ಪದಾಧಿಕಾರಿ ಪಟ್ಟಿಗಳಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೆ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಆಗಿರ್ಬೋದು ಅಥವಾ ಬಿಜೆಪಿ JDS ಮೈತ್ರಿ ವಿಚಾರವಾಗಿ ಕೂಡ ಸದಾನಂದ ಗೌಡರು ಅಸಮಾಧಾನವನ್ನು ಹೊರ ಹಾಕಿದ್ರು. ಪಕ್ಷದ ಕೆಲವು ನಿರ್ಧಾರಗಳ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಸದಾನಂದ ಗೌಡರು. ಇದಕ್ಕೆ ಪ್ರಮುಖ ಕಾರಣ ಈ ಬಾರಿ ಅವರಿಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ಇಲ್ಲ, ಹಿರಿಯರಿಗೆ ಟಿಕೆಟ್ ಕೊಡಲಾಗ್ತಿಲ್ಲ ಅನ್ನೋ ಒಂದು ಸುದ್ದಿ ಅವರಿಗೆ ಸಾಕಷ್ಟು ಆಘಾತವನ್ನು ಉಂಟು ಮಾಡಿತ್ತು. ಆದ್ದರಿಂದ ಬೇಸತ್ತು ಅವರೇ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂದರು. ಆದರೆ ಆರಂಭದಲ್ಲಿ ಅವರು ಸ್ಪರ್ಧೆ ಮಾಡುವ ಇಚ್ಛೆನೇ ಹೊಂದಿದ್ರು. ಆದರೆ ಪಕ್ಷದಲ್ಲಿ ಹಿರಿಯರಿಗೆ ಬಾರಿ ಟಿಕೆಟ್ ಇಲ್ಲ ಅನ್ನೋ ಸುದ್ದಿ ಯಾವಾಗ ಜೋರಾಯಿತು, ಆ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಯಾವಾಗ ಅವರಿಗೆ ಗೊತ್ತಾಯಿತು, ಆ ನಂತರದಲ್ಲಿ ಅವರು ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿನೇ ಪಕ್ಷದ ಪ್ರತಿಯೊಂದು ನಿರ್ಧಾರ ತೀರ್ಮಾನಗಳ ವಿರುದ್ಧ ಕೂಡ ಈಗ ಡಿ.ವಿ. ಸದಾನಂದ ಗೌಡರು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಮಾಧ್ಯಮಗಳಿಗೆ ನೇರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ನೇಮಕ ಆದಾಗ ಕೂಡ ತಮ್ಮ ಅಸಮಾಧಾನ ಹೊರ ಹಾಕಿದ್ರು. ಅದೇ ರೀತಿ ಬಿಜೆಪಿ JDS ಮೈತ್ರಿ ವಿಚಾರಗೂ ಕೂಡ ರಾಜ್ಯದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ನಮ್ಮ ಅಭಿಪ್ರಾಯ ತೆಗೆದುಕೊಂಡಿಲ್ಲ ಅನ್ನೋ ಒಂದು ಅಸಮಾಧಾನ ಹೊರ ಹಾಕಿದ್ರು. ಈಗ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಸಂದರ್ಭದಲ್ಲೂ ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಇದು ಚರ್ಚೆ ಆಗಿಲ್ಲ, ಕೇವಲ ಯುವಕರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ, ಇಲ್ಲಿ ಹಿರಿಯರನ್ನು ಪರಿಗಣಿಸಿಲ್ಲ ಒಂದೊಂದು ಆರೋಪವನ್ನು ಅಸಮಾಧಾನವನ್ನು ಡಿ.ವಿ. ಸದಾನಂದ ಗೌಡರು ಮಾಡ್ತಾ ಇದ್ದಾರೆ. ಇದು ಅವರಲ್ಲಿ ಪಕ್ಷದ ಆಂತರಿಕ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅವರಿಗೆ ಅಸಮಾಧಾನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಪಕ್ಷದಿಂದ ಎಲ್ಲೋ ಸೈಡ್ಲೈನ್ ಆಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಅನ್ನೋದು ಪಕ್ಷದ ಒಳಗಡೆ ನಡೀತಾ ಇರುವಂಥ ಚರ್ಚೆ. ಆದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕ ಆದ ನಂತರ ಅವರ
ಪಡೆ ಹೇಗಿರಬೇಕು, ಅವರ ಮುಂಬರುವ ಲೋಕಸಭಾ ಚುನಾವಣೆಗೆ ಹೇಗೆ ಪಕ್ಷವನ್ನು ಸಜ್ಜುಗೊಳಿಸಬೇಕು, ಅದಕ್ಕೆ ತಕ್ಕದಾದಂಥ ಯುವಕರ ಪಡೆಯನ್ನು ಒಂದು ಪಟ್ಟಿಯನ್ನು ಹೈಕಮಾಂಡ್ಗೆ ಕೊಟ್ಟಿದ್ದರು. ಆ ಪಟ್ಟಿಗೆ ಹೈಕಮಾಂಡ್ ಈಗ ಪದಾಧಿಕಾರಿಗಳ ಪಟ್ಟಿಗೆ ಅಂತಿಮ ಮುದ್ರೆಯನ್ನು ಹಾಕಿದೆ. ಹೀಗಾಗಿ ಆ ಪಟ್ಟಿಯ ವಿರುದ್ಧ ಡಿ ವಿ ಸದಾನಂದಗೌಡರು ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಒಟ್ಟಾರೆ ಡಿ ವಿ ಸದಾನಂದಗೌಡರು ಇತ್ತೀಚಿನ ಹಲವು ನಿರ್ಧಾರಗಳ ಬಗ್ಗೆ, ಪಕ್ಷದ ಆಂತರಿಕ ಬೆಳವಣಿಗೆಗಳ ಬಗ್ಗೆ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ರಂಜಿತ್. ಓಕೆ ಸತೀಶ್, ಥ್ಯಾಂಕ್ ಯು ಮಾಹಿತಿಗಾಗಿ.